ಅಮೃತ ಅವ್ರೆ, ಅಮೃತ ಅವ್ರೆ, ಕರೆಕ್ಷನ್ ಮಾಡ್ತಾ ಮಾಡ್ತಾ ಹಾಗೆ ಮಲಗ್ಬಿಟ್ಟಿದ್ದಾರೆ. ನಾನು ಗಮನ ಕೊಡದೆ ಹಾಗೆ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಬೆಳಗಾಗ್ತಿದೆ, ಮತ್ತೆ ಮಲ್ಕೊಂಡ್ರೆ ಎಚ್ಚರ ಆಗುತ್ತೋ ಇಲ್ವೋ. ಕೆಲ್ಸಗಳನ್ನಾದ್ರೂ ಮುಗಿಸೋಣ. ಸಂಜೀವ್ರ, ಅಮೃತ ಅವರೇ, ನೀವೇನು ಮಲಗಿಲ್ವಾ? ಮಲಗಿದ್ದೆ. ಯಾರೋ ಬೆಡ್ಶೀಟ್ ಹೊದಿಸ್ದಂಗಾಗಿ ಎಚ್ಚರ ಆಗೋಯ್ತು. ನೀವಿನ್ನು ಮಲಗಿಲ್ವಾ? ನಾನು ಮಲಗಿದ್ದೆ, ಎಚ್ಚರ ಆಯ್ತು. ನೋಡಿದ್ರೆ ಕರೆಕ್ಷನ್ ಮಾಡ್ತಾ ಮಾಡ್ತಾ ನೀವು ಹಾಗೆ ಮಲಗ್ಬಿಟ್ಟಿದ್ರಿ. ಎಪ್ಸಿದ್ರೆ ಚೆನ್ನಾಗಿರಲ್ಲ ಅಂತ ನಾನೇ ಬೆಡ್ಶೀಟ್ ಹೊದಿಸ್ದೆ. ಎಷ್ಟು ಹೊತ್ತಿಗೆ ಮಲ್ಕೊಂಡ್ರೋ ಏನೋ. ಈಗ ಮತ್ತೆ ನಿದ್ದೆಗೆಡಬೇಡಿ, ಆರಾಮಾಗಿ ಮಲ್ಕೊಳ್ಳಿ. ಇನ್ನು ಮುಂದೆ ತಡರಾತ್ರಿ ಎಲ್ಲ ಈ ಕೆಲಸಗಳನ್ನ ಮಾಡಬೇಡಿ ಪ್ಲೀಸ್. ಈಗ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ವಾಶ್ರೂಮ್ಗೆ ಹೋಗ್ತಿದ್ದೀನಿ, ನೀವು ಮಲ್ಕೊಳ್ಳಿ, ನಾ ಬರ್ತೀನಿ. ನಾನು ಅಲಾರ್ಮೇ ಇಟ್ಟಿಲ್ವಲ್ಲ, ಈ ಫೋನ್ ಯಾಕೆ ಹಿಂಗೆ ಬಿಡ್ಕೋತಾ ಇದೆ? ನಾನು ಅಲಾರ್ಮ್ ಅನ್ಕೊಂಡೆ, ಈ ರಾಕ್ಷಸಿ ಫೋನ್ ಮಾಡ್ತಿದ್ದಾಳೆ. ಎದ್ದಾಗ್ಲೂ ಕಾಟ ಕೊಡ್ತಾಳೆ, ಮಲಗಿರುವಾಗ್ಲೂ ಟಾರ್ಚರ್ ಕೊಡ್ತಾಳೆ. ಕಟ್ಟಾಯ್ತು. ಏಯ್, ಏನೇ ನಿನ್ ಪ್ರಾಬ್ಲಮ್ಮು? ಒಳ್ಳೆ ಸತ್ಯ ಹರಿಶ್ಚಂದ್ರ ನಿನ್ನೆ ನಕ್ಷತ್ರಿಕಾ ಬಿದ್ದಾಗ ನಾನು ಹಿಂದೆ ಬಿದ್ದಿದ್ಯಲ್ಲೇ, ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಲ್ವಲ್ಲೇ. ನಾನು ಸ್ನಾನಕ್ಕೆ ಹೋಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಲಿ? ಹೋಗು, ನಾನೇನ್ ಬಂದು ನಿನ್ಗೆ ಟವಲ್ಲು ಸೋಪು ತಂದು ಕೊಡ್ಬೇಕಾ? ಈಗ ನೀನ್ ನನ್ನ ಟ್ರ್ಯಾಕ್ ಬಂದೆ ನೋಡು. ಈಗ ತಾವು ಮಾಡ್ಬೇಕಾಗಿರೋ ಕೆಲ್ಸನೇ ಅದು. ಏನ? ಏಯ್, ಅದನ್ನೆಲ್ಲ ಮಾಡಕ್ ನಾನೇ ನಿನ್ ಸರ್ವೆಂಟಾ? ಹೌದು ಮತ್ತೆ ಯಾಕೆ ಷರತ್ತನ್ನ ಮರ್ತ್ಬಿಟ್ಯಾ? ಇವತ್ ಪೂರ್ತಿ ದಿನ ನೀನು ನನ್ ಸರ್ವೆಂಟು. ಬಂದು ಗೀಸರ್ ಆನ್ ಮಾಡು. ಅವೆಲ್ಲ ಆಗಲ್ವೇ? ಬೇಕಾದ್ರೆ ನೀನೇ ಆನ್ ಮಾಡ್ಕೋ, ಇಲ್ಲ ಅಂದ್ರೆ ಸುಮ್ನೆ ಬಿದ್ಕೋ. ನನಗ್ ಗೊತ್ತು ನೀನ್ ಈ ಷರತ್ತಲ್ಲೆಲ್ಲ ಗೆಲ್ಲಲ್ಲ ಅಂತ. ನೀನು ಒಂಥರ ಈ ಬುರುಡೆ ದಾಸ ಇದ್ದಂಗೆ. ಕಮ್ಮಿ ಅಲ್ದಿರೋ ರೇಟ್ ಬಿಡ್ತಾರಲ್ಲ, ಅದ್ರಲ್ಲಿ ತಾವು ತುಂಬಾ ಎಕ್ಸ್ಪರ್ಟ್. ನೀನು ಈ ಚಾಲೆಂಜ್ ಅಲ್ಲೆಲ್ಲ ಗೆಲ್ಲಲ್ಲ ಅಂತ ನನಗೆ ಗೊತ್ತು. ಸೋತೆ ಅಂತ ಒಪ್ಕೋ, ನನ್ ಕೆಲ್ಸ ನಾನ್ ಮಾಡ್ಕೊಂತೀನಪ್ಪ. ಈ ಲಕ್ಷ್ಮಿ ಮುಂದೆ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಬಿಡು. ಈ ಯಾದಿಗೆ ಗೆಲ್ಲೋದು ಗೊತ್ತಿಲ್ಲ ಅಂತಿದ್ಯಾ? ಈ ಯಾದಿ ಹುಟ್ಟಿರೋದೇ ಗೆಲ್ಲಕ್ಕೆ ಕಣೆ. ಅದ್ರಲ್ಲೂ ನಿನ್ ಮುಂದೆ ಸೋಲಕ್ಕೆ ಚಾನ್ಸೇ ಇಲ್ಲ. ಓಹ್, ಹಾಗಿದ್ರೆ ಬಂದು ಮಾತಾಡ್ಸ್ಕೊ. ಇಲ್ಲ ಅಂದ್ರೆ ಲೂಸರ್ ಅಂತ ನಿನ್ನ ಹಣೆ ಮೇಲೆ ಒಂದು ಬೋರ್ಡ್ ಹಾಕೊಂಡ್ಬಿಡು, ಆಯ್ತಾ? ಸೂರ್ಯನೇ ಇನ್ನೂ ಕಂಡ್ಬಿಟ್ಟಿಲ್ಲ, ಆಗ್ಲೇ ನನ್ನ ಹತ್ರ ಕೆಲಸ ಮಾಡ್ಸಕ್ ಶುರು ಮಾಡ್ತಾಳೆ. ಹೆಣ್ಣಲ್ಲ ಇವಳು, ಹೆಮ್ಮಾರಿ ಹೆಮ್ಮಾರಿ. ಗೀಸರ್ ಆನ್ ಮಾಡಿದ್ದೀನಿ, ಹೋಗಿ ಸ್ನಾನ ಮಾಡ್ಕೋ. ಗಾಬರಿ ಗೋಪಾಲ, ಇವನಕ್ಕ ಸರಿಯಾಗಿ ಹೆಸರಿಟ್ಟಿದೆ. ಎಲ್ಲದಕ್ಕೂ ಗಾಬರಿ ಆಗ್ತದೆ. ಅಮೃತ, ಅಮೃತ, ಏನ ಆಂಟಿ? ಏನಮ್ಮ ಅಮೃತ, ಸೂರ್ಯನ್ ಜೊತೆ ಏನಾದ್ರೂ ಕಾಂಪಿಟೇಷನ್ ಶುರು ಮಾಡ್ಕೊಂಡಿದೀಯಾ? ನಾನು ಹೇಳೋದು ನಿನಗೆ ಯಾವ್ದು ಅರ್ಥ ಆಗುತ್ತೆ ಹೇಳು? ಏನಾದ್ರೂ ಕೇಳಿದ್ರೆ ಆ ಕಡೆ ಮುಖ ತಿರ್ಸ್ಕೊಂಡ್ಬಿಡ್ತೀಯ.
ಇದು ಧರ್ಮರಾಜ್ ಮನೆ ಅಲ್ಲ, ಸಂಜೀವನ್ ಮನೆ ಅಂತ ನಿನಗಿನ್ನೂ ಅರ್ಥನೇ ಆಗಿಲ್ವಲ್ಲ? ಅಲ್ಲ, ನೀನ್ ಇಷ್ಟೊತ್ತು ಮಲಗಿದ್ರೆ ಮನೆಯಲ್ಲಿರೋ ಕೆಲಸಗಳನ್ನು ಯಾವಾಗ ಮಾಡ್ತೀಯಾ? ಆಮೇಲೆ ಅವಸರದಲ್ಲಿ ಕೆಲಸ ಮಾಡಕ್ ಹೋದ್ರೆ ಯಾವುದು ಸರಿಯಾಗೋದಿಲ್ಲ. ಎಬ್ಬಿಸ್ಲಿಲ್ಲ ಅಂದ್ರೆ ನೀನ್ ಎಲ್ಲಿ ಬೇಜಾರ್ ಮಾಡ್ಕೋತೀಯ ಅಂತ ಅದಕ್ಕೆ ಕೂಗೆಬ್ಬಿಸ್ದೆ ಅಷ್ಟೇ. ಕುಮುದ, ಬೆಳಗ್ಗೆನೆ ನೀನ್ ಅವಳಿಗೆ ಏನೋ ಹೇಳ್ತಿರೋ ಹಾಗಿದೆ. ನಿನ್ ಬಾಯಿ ಸುಮ್ನೆ ಇರೋದೇ ಇಲ್ಲ ಅಲ್ವಾ? ಅದಕ್ಕೆ ನೀವೇ ಯಾವಾಗ್ಲೂ ಹೇಳ್ತಿರ್ತೀರಲ್ಲ, ಹೆಣ್ಮಕ್ಳು ಸೂರ್ಯ ಹುಟ್ಟೋದ್ಕಿಂತ ಮುಂಚೆ ಎದ್ದು ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಅದನ್ನ ಹೇಳ್ತಾ ಇದ್ದೆ ಅಷ್ಟೇ. ಪರವಾಗಿಲ್ಲ ಕುಮುದ, ಅವಳು ಇನ್ನೊಂದ್ ಸ್ವಲ್ಪ ಹೊತ್ತು ಮಲಗ್ಲಿ ಬಿಡು. ಈಗ ನೀನೇ ಹೇಳ್ದಿಯಲ್ಲ, ಒಂದು ಹೆಣ್ಣು ಹೇಗಿರ್ಬೇಕು ಅಂತ, ಅದನ್ನ ನೀನ್ ಅವಳಿಗೆ ಹೇಳೋದೇ ಬೇಕಾಗಿಲ್ಲ. ಯಾಕಂದ್ರೆ ಅವಳು ನಮ್ಮೆಲ್ರಿಗಿಂತ ಮುಂಚೆನೆ ಎದ್ದು ಬೆಳಗ್ಗೆ ಮುಂಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಇಟ್ಟು ದೇವರಿಗೆ ಹೂ ಕುಯ್ದು ನಮ್ಮೆಲ್ರಿಗೂ ತಿಂಡಿನೂ ರೆಡಿ ಮಾಡಿದ್ದಾಯ್ತು. ಇಷ್ಟೆಲ್ಲ ಕೆಲಸ ಮಾಡಿರೋ ಅವಳು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಏನು ಆಗಲ್ಲ ಬಿಡು. ಏನ್ ಹೇಳ್ತಿದ್ರ ಅದಕ್ಕೆ? ಅಮೃತ ಆಗ್ಲೇ ಇಷ್ಟೆಲ್ಲ ಕೆಲಸ ಮಾಡಿದಾಳ? ಹೌದು ಕುಮುದ, ಮನೆಯಲ್ಲಿ ಏನಾಗಿದೆ ಅಂತ ನೀನ್ ನೋಡಿಲ್ಲ, ಅದಕ್ಕೆ ನಿನಗೇನು ಗೊತ್ತೂ ಇಲ್ಲ. ಸಾರಿ ಅಮ್ಮ ಅಮೃತ, ಇದ್ಯಾವುದು ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಯಾವುದನ್ನು ಮನ್ಸಿಗೆ ಹಾಕೋಬೇಡ. ಏನ್ ಮಾಡೋದು, ದೇವ್ರ ಕಣ್ಣು ಕೊಟ್ಟ, ಆದ್ರೆ ದೃಷ್ಟಿನೇ ಸರಿಯಾಗಿ ಕೊಟ್ಟಿಲ್ಲ. ಅದಕ್ಕೆ ಏನು ನೋಡದೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ಸರಿ ಅಮ್ಮ, ನೀನ್ ಹೋಗಿ ಈಗ ಮಲ್ಕೋ. ಕೆಲ್ಸ ಏನು ಇದ್ದೇ ಇರುತ್ತೆ, ಆಮೇಲೆ ಎದ್ಮೇಲೂ ಮಾಡ್ಕೋಬಹುದು. ಬನ್ನಿ ಅದಕ್ಕೆ ತಿಂಡಿ ಏನ್ ಮಾಡಿದಾಳಂತೆ ನೋಡೋಣ. ಏನ್ ಹೇಳ್ತಾ ಇದ್ದಾರೆ ಇವರು? ನಾನು ಯಾವಾಗ ಇದನ್ನೆಲ್ಲ ಮಾಡಿದೆ? ನಾನು ಈಗ ತಾನೇ ಎದ್ದು ಬಂದಲ್ಲ. ಅದು ಆಂಟಿ ಕೂಗಿರ್ಲಿಲ್ಲ ಅಂದ್ರೆ ನಾನು ಯಾವಾಗ ಹೇಳ್ತಿದ್ನೋ ಏನೋ. ಮತ್ತಿದನ್ನೆಲ್ಲ ಯಾರು ಮಾಡಿದ್ರು?